ಸೀಸನ್ 12 ಆಬ್ವಿಯಸ್ಲಿ ನಿಮಗೆ ಬಿಗ್ ಬಾಸ್ ಅಂತ ಬಂದಾಗ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕಾಯ್ತಾ ಇರ್ತಾರೆ. ಯಾಕಂದರೆ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಆ್ಯಂಡ್ ಸುದೀಪ್ ಸರ್ನ ಎವ್ರಿ ವೀಕೆಂಡಲ್ಲಿ ಕಣ್ ತುಂಬ್ಕೊಳ್ಳೋಕ್ಕೆ ಸಿಗೋವಂಥ ಒಂದು ಅವಕಾಶ. ಆ್ಯಂಡ್ ತುಂಬ ಹತ್ತಿರದಲ್ಲೇ ಸಿಗ್ತಾರೆ. ಆಮೇಲೆ ಅವ್ರ ಮಾತುಗಳು ಕೇಳೋದೇ ಒಂದು ಖುಷಿ. ಯಾಕಂದರೆ ಅಲ್ಲಿನ ಕಂಟೆಸ್ಟೆಂಟ್ಗಳಿಗೆ ಮಾತ್ರ ಅಲ್ಲ, ಹೊರಗೆ ಜನಗಳಿಗೂ ಅವ್ರ ಮಾತಿನ ಮೂಲಕ ಕಲಿಯುವಂಥದ್ದು ತುಂಬ ಇರುತ್ತೆ. ಜೀವನದಲ್ಲಿ ಪಾಠ ಸಿಗುತ್ತೆ ಅಷ್ಟೊಂದು. ಆ್ಯಂಡ್ ಸೊ ಈ ರೀತಿ ನಾವು ವೆಯ್ಟ್ ಮಾಡ್ತಿರ್ತೀವಿ. ನಾವು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಾಗಲಿ, ಪಾಸ್ಟ್ ಕಂಟೆಸ್ಟೆಂಟ್ಸ್ಗಳಾಗಿ. ಈಗ 12 ಅಂದರೆ ತುಂಬ ಸಾಕಷ್ಟು ನಿರೀಕ್ಷೆ ನಮಗೂ ಇದೆ ಆ್ಯಂಡ್ ಜನಗಳಿಗೆ ಇನ್ನೂ ಹೆಚ್ಚಿನ ನಿರೀಕ್ಷೆ ಇದೆ. ಸೊ ಐ ಹೋಪ್ ಈ ಸಲ ಕೂಡ ಸೂಪರ್ ಹಿಟ್ ಆಗುತ್ತೆ. ಐ ವಿಶ್ ಆಲ್ ದಿ ಬೆಸ್ಟ್ ಟು ಬಿಗ್ ಬಾಸ್ ಸೀಸನ್ 12 ಆ್ಯಂಡ್ ಕಿಚ್ಚ ಸುದೀಪ್ ಸರ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮಾತು, ಅವ್ರ ಸ್ಟೈಲು, ಇನ್ನೊಂದು ಅವ್ರ ಡ್ರೆಸ್ಸಿಂಗ್ ಪ್ರತಿ ಸೀಸನಲ್ಲೂ ಡಿಫ್ರೆಂಟ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಯಾಕೆ ನಾವು ಒಳಗಡೆ ಇದ್ದಾಗಲೂ ಎವ್ರಿ ವೀಕೆಂಡ್ ಕಾಯ್ತಾ ಇದ್ವಿ ನೋಡೋದಕ್ಕೆ. ಆ್ಯಂಡ್ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಾದರೆ ಅಫ್ಕೋರ್ಸ್ ಚೇಂಜ್ ಆಗಿದೆ ಲೈಫು. ಅಫ್ಕೋರ್ಸ್ ಪ್ರತಿ ಸೀಸನಲ್ಲೂ ಎಲ್ಲ ಅಂದರೆ ಕರ್ನಾಟಕದಲ್ಲಿ ಎಷ್ಟೊಂದು ಜನ ವಿ ಕ್ಯಾನ್ ಸಿ ದ್ಯಾಟ್ ಅವ್ರು ವೈರಲ್ ಆಗೋದಕ್ಕೋಸ್ಕರ ಏನಾದರೂ ಮಾಡ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಆಸೆ ಇರುತ್ತೆ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ವೈರಲ್ ಆಗಬೇಕು ಅಂತ ಏನಾದರೂ ಪ್ರಯತ್ನ ಮಾಡ್ತಾ ಇರ್ತಾರೆ. ನನಗೂ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ, ಅಣ್ಣ ಹಿಂಗೆ ಮಾಡಿದ್ದೀನಿ ನೋಡಿ, ಅದು ಮಾಡಿದ್ದೀನಿ, ಇದು ಮಾಡಿ ನೋಡಿ ಅಂತ ಒಂದಷ್ಟು ವೀಡಿಯೋಗಳು ಕಳಿಸ್ತಾರೆ. ನಂಗೆ ಬಿಗ್ ಬಾಸ್ಗೆ ಹಿಂಗಾದರೂ ರೆಫರ್ ಮಾಡಿ ಅಂತ. ಸೊ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ಹೋಗಬೇಕು ಅಂತ. ನಮಗೆ ಆ ಒಂದು ಅವಕಾಶ ಸಿಕ್ಕಿರೋದು ನಮಗೆ ಭಾಳ ಖುಷಿ ಇದೆ. ಲೈಫ್ ಕೂಡ ಬದಲಾಗಿದೆ. ಅದ್ರ ಜೊತೆಗೆ ಒಂದು ಹೊಸ ಹುರುಪು ಸೃಷ್ಟಿಯಾಗಿದೆ. ಯಾಕಂತಂದರೆ ನಾನು ಸೀರಿಯಲ್ ಮಾಡ್ಕೊಂಡು ಬಂದಿದ್ದೆ. ಒಂದು ನನಗೊಂದು ಬ್ರೇಕ್ ತೊಗೊಂಡಿದ್ದೆ ಸಿನಿಮಾ ಮಾಡಬೇಕು ಅಂತ. ಅದಾದ ನಂತರ ಒಂದು ಲೀಪ್ ಬೇಕಾಗಿತ್ತು. ಸೊ ಬಿಗ್ ಬಾಸ್ ಆ ಒಂದು ಲೀಪ್ ನನಗೆ ಚೆನ್ನಾಗಿ ಕೊಟ್ಟಿದೆ. ಜಸ್ಟ್ ದಟ್ ಒಂದೆರಡು ಸಿನಿಮಾಗಳು ರಿಲೀಸ್ ಆಗಬೇಕು. ಸಿನಿಮಾಗಳು ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ, ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ. ಬಿಗ್ ಬಾಸ್ ಆಯಿತು, ಈಗ ನಾನು 1.5 ವರ್ಷ ಆಯಿತು ಬಿಗ್ ಬಾಸ್ ಬಂದು. ಅದಾದ ನಂತರ ಒಂದು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ತುಂಬ ಓಡಾಡ್ತಾ ಇದ್ದೀವಿ. ಆ್ಯಂಡ್